ನೋಡಿ ಇದು ಸೌದತ್ತಿ ಎಲ್ಲಮ್ಮಂಗೆ ಒಳಗಡೆ ದರ್ಶನಕ್ಕೆ ಹೋಗಿದ್ವಲ್ಲ, ಆವಾಗ ಇದೊಂದು ಕ್ಲಿಪ್ ಮಿಸ್ ಮಾಡ್ಕೊಂಬಿಟ್ಟಿದ್ದೆ, ಅದಕ್ಕೆ ಫಸ್ಟೇ ಆ್ಯಡ್ ಮಾಡ್ತಾಯಿದ್ದೀನಿ. ಅಮ್ಮಂಗೆ ಆಚೆ ಒಂದು ಸರಿ ಭಂಡಾರ ಹಚ್ಚೋದ್ವಲ್ಲ, ಮತ್ತು ಒಳಗಡೆ ಬಂದಾಗ ಒಂದು ಸರಿ ಒಳಗಡೆ ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ಒಂದು ಸರಿ ಭಂಡಾರ ಹಚ್ಚಬೇಕು. ಅಂದರೆ 2 ಟೈಮ್ ಅದು ಕೊಟ್ಟಿರ್ತಾರಲ್ವ ಅವ್ರು ನಮಗೆ, ಅದನ್ನು 2 ಟೈಮ್ ಹಚ್ಚಬೇಕು ಅಮ್ಮಂಗೆ. ಆಚೆಯಿಂದ ಒಂದು ಸರಿ ಬತ್ತಾ, ಒಳಗಡೆಯಿಂದ ಬತ್ತಾ. ನಾನು ನನ್ನ ತಂಗಿರು ಎಲ್ಲನೂ ಭಂಡಾರ ಹಚ್ಬಿಟ್ಟು ಆಮೇಲೆ ಒಳಗಡೆ ಹೋಗಿ ಅಮ್ಮನ ದೇವ್ರ ದರ್ಶನ ಮಾಡ್ಕೊಂಡ್ವಿ. ಅದು ಈ ಕ್ಲಿಪ್ ಮಿಸ್ ಆಗಿಬಿಟ್ಟಿತ್ತು, ಹಾಗಾಗಿ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಎಷ್ಟು ಬೆವ್ತ್ಬಿಟ್ಟಿದ್ದೀನಿ ನೋಡಿ, ನಾನಂತೂ ಫುಲ್ ಬೆವ್ತ್ಬಿಟ್ಟಿದ್ದೀವಿ. ನಮಸ್ತೆ ಎಲ್ರಿಗೂ. ನೋಡಿ ನೆಕ್ಸ್ಟ್ ಡೇ ಅಪ್ಲೋಡ್ ಮಾಡ್ತೀನಿ ದೇವಸ್ಥಾನದ್ದು ಅಂತ ಹೇಳಿದ್ನಲ್ಲ. ಸೌದತ್ತಿ ಎಲ್ಲಮ್ಮನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ನೋಡಿ ಇದೇ ದೇವಸ್ಥಾನ, ಎಲ್ಲಮ್ಮನ ದೇವಸ್ಥಾನ, ರೇಣುಕಾ ಎಲ್ಲಮ್ಮನ ದೇವಸ್ಥಾನ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ದರ್ಶನ ಆಯ್ತು. ಬಂದಿದೆ ತಾಯಿ ನಮ್ಮ ಎಲ್ಲಮ್ಮ ಎಲ್ಲರೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂತೀನಿ ಇಲ್ಲಿಂದನೇ. ನೋಡಿ ತುಂಬಾ ಚೆನ್ನಾಗಿತ್ತು. ಆಮೇಲೆ ಈಚೆ ಬಂದು ನೋಡಿ ಎಷ್ಟು ಬೆವ್ತಿದ್ದೀನಿ ನಾನಂತೂ, ಅಂದರೆ ನಿಜವಾಗ್ಲೂ ನೋಡಿ ಎಷ್ಟು ಫುಲ್ಲು ಸ್ವೆಟ್ ಆಗಿಬಿಟ್ಟಿದ್ದೀನಿ. ಇವೆಲ್ಲರೂ ಅಷ್ಟೊಂದು ಸ್ವೆಟ್ ಆಗಿಲ್ಲ, ಬಟ್ ನಾನು ಮಾತ್ರ ಸಿಕ್ಕಾಪಟ್ಟೆ ಸ್ವೆಟ್ ಆಗಿಬಿಟ್ಟಿದ್ದೀನಿ. ನೋಡಿ ಅದನ್ನೇ ಹೇಳ್ತಾ ಇದ್ದೆ ನೋಡಿ ಎಷ್ಟು ಸ್ವೆಟ್ ಆಗಿಬಿಟ್ಟಿದ್ದೀನಿ ಅಂತ. ಆಮೇಲೆ ಹಂಗೆ ಸುಮ್ಮನೆ 1-2 ಕ್ಲಿಪ್ ತೊಗೊಂಡಿವೆಲ್ಲ ದೇವಸ್ಥಾನದೊಳಗಡೆ. ಅದು ಭಂಡಾರದ್ದು ಇದಲ್ವಾ, ಹಾಗಾಗಿ ಜಾಸ್ತಿ ಭಂಡಾರನೇ ಇರುತ್ತೆ ಎಲ್ಲ ಕಡೆನೂ. ಸೋಮು ತಮ್ಮ ಇವನೇ ಮತ್ತೆ ಅದೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಆದಮೇಲೆ ನಾವು ಸೋಮ ಮನೆಗೆ ಹೋದ್ವಿ ಊಟಕ್ಕೆ ಅಂತ. ಪ್ರಸಾದ ತುಂಬ ಲೇಟ್ ಆಗುತ್ತೆ. ನಾವು 10:30ಗೆಲ್ಲ ದರ್ಶನ ಆಗಿಬಿಡ್ತು. 1 ಗಂಟೆಗೆ ಪ್ರಸಾದ ಇದ್ದಿದ್ದು, ಲೇಟ್ ಆಗಿಬಿಡುತ್ತೆ ಮತ್ತೆ ನಾವು ಕಾಯ್ಕೊಂಡು ಕುತ್ಕೊಂಡು ಅಂತ ಆಗಲ್ಲ ಅಂತ ಊಟ ಮುಗಿಸ್ಕೊಂಡು. ಇದು ಸಂಗೊಳ್ಳಿ ರಾಯಣ್ಣಂದು ಒಂದು ಸ್ಟ್ಯಾಚು ಇತ್ತು, ಅದನ್ನು ಸ್ವಲ್ಪ ಹಂಗೆ ವಿಡಿಯೋ ಮಾಡಿಕೊಂಡೆ. ಈಗ ನಾವು ಸೌದತ್ತಿ ಕೋಟೆ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೋಮ ಮನೆಯಿಂದ ವಾಕೇಬಲ್ ಡಿಸ್ಟೆನ್ಸ್ ಅಷ್ಟೇ ಸೌದತ್ತಿ ಕೋಟೆ. ತುಂಬ ವಾಕೇಬಲ್, ನಡ್ಕೊಂಡೇ ಹೋದ್ವಿ ಮನೆಯಿಂದ. ಒಂದು 1/2 ಕಿಲೋಮೀಟರು ಆಗೋದಿಲ್ಲ. ಇದೇ ಸೌದತ್ತಿ ಕೋಟೆ. ಚೆನ್ನಾಗಿತ್ತು ಒಂಥರ ನೋಡೋದಕ್ಕೆ, ಒಂಥರ ತುಂಬ ಎಂಜಾಯ್ ಮಾಡಿದ್ವಿ ಒಂದಿನದಲ್ಲೇ ಅಂತಲೇ ಹೇಳ್ಬೋದು. ಅವನೇ ಕರ್ಕೊಂಡು ಹೋದವ್ರ ಮನೇಲಿ ಊಟ ಮಾಡಿಕೊಂಡು, ಜೋಳದ ರೊಟ್ಟಿ ಊಟ ಮಾಡಿಕೊಂಡು ಆಮೇಲೆ ನಾವು ಕೋಟೆಗೆ ಹೋದ್ವಿ. ಹಾಯ್ ಗಾಯ್ಸ್, ನೋಡ ಇವತ್ತು ಯಾವ್ದು ನೀಟಾಗಿ ಮಾತಾಡಿ. ಸೌದತ್ತಿ ಕೋಟೆ ಹೇಗಿದೆ ಅಂತ ನೋಡೋಣ ಬನ್ನಿ. ಸುಬ್ಬಿ ಕಟ್ಟಾಗಿದೆ. ನನ್ನ ತಂಗಿ ಸುಮ್ಮನೆ ಹಂಗೆ ಓಡಾಡ್ಕೊಂಡು ಅವಳೆ. ಇವತ್ತು ಸೌದತ್ತಿ ಕೋಟೆ ಹೇಗಿದೆ ಅಂತ ನೋಡೋಣ ಬನ್ನಿ. ನಾನು ಮಾತಾಡ್ತೀನಿ ಕೊಡೋಕ್ಕಾದ್ರೆ ಇಸ್ಕೊಂಡು ಮಾತಾಡ್ತಾವಳು. ಅವಳೇನೆ ಚೆನ್ನಾಗಿ ಮಾತಾಡ್ತಾಳೆ. ಸುಮ್ಮನೆ ಅವಳ ಕೈಯಲ್ಲಿ ಕೊಟ್ಟಿದ್ದೆ ಸುಮಾರು ಹುಡುಗಿ ಅವಳೆ ಮಾಡಿದ್ವಿ. ಇವಾಗ ಒಳಗೆ ಸಣ್ಣಗೈತಂತೆ ಕಾಲು ನೋವು ಕಣೋ ನನಗೆ. ಸೋಮು ಬ್ಲಡ್ ಕ್ಲಾಟ್ ಆಗಿ ಕಾಲು ನೋವು. ಅವಳಿಗೆ ಮಾತಾಡಕ್ಕೆ ಬರಲ್ಲ, ಅಂಜಿಕೆ. ನಾನೀಗ ವಾಯ್ಸ್ ಕೊಡ್ತೀನಿ. ಎಲ್ಲ ಗಿಡಗಳು ನೋಡಿ, ಅದಕ್ಕೆ ವಾಟರ್ ಇಲ್ಲ, ನೀರಿಲ್ಲ, ಅದು ಎಷ್ಟು ಚೆನ್ನಾಗಿ ಪಳ ಅಂತ ಗ್ರೀನ್ ಕಲರ್ ಆಗಿದೆ. ಏನಂತ ರೀಸನ್ ಇರ್ಬೋದು, ನೀವೇ ಹೇಳಿ. ಹೋಗು ನೋಡಿ. ನಮಸ್ತೆ. ಸೌದತ್ತಿ ಕೋಟೆ ಕಾಡು ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ನಿಮ್ಗೂ ತೋರಿಸ್ತೀನಿ. ಬನ್ನಿ ಗಾಯ್ಸ್, ಕೋಟೆ ಎಲ್ಲ ಹೇಗೆ ಹಾಳಾಗ್ಬಿಟ್ಟಿದೆ. ಏನೂ ಇಲ್ಲ, ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ತೀನಿ ಕೋಟೆ. ನೋಡಿ ಗಾಯ್ಸ್, ಲಾಗರ್ ಪಾಪ ಕೋಟೆ ಹತ್ತುತ್ತಾ ಸುಸ್ತಾಗ್ಬಿಟ್ಟಿದ್ದಾರೆ. ನೋಡಿ ಗಾಯ್ಸ್, ಇವರು ಸಣ್ಣ ಮಕ್ಕಳು ಪಾಪ ಫ್ರೈಡ್ ರೈಸ್ ಮಾಡ್ತಿದ್ದಾರೆ ರಸದಲ್ಲಿ ಎಲ್ಲ ಬೇಸಿಗೆ ಹಾಲಿಡೇಸಲ್ಲಿ ಫ್ರೈಡ್ ರೈಸ್ ಮಾಡ್ತಿದ್ದಾರೆ ಕೋಟೆ ಒಳಗಡೆ.
ಇದು ಕಾಡು ಸಿದ್ದೇಶ್ವರ ದೇವಸ್ಥಾನ, ಕೋಟೆ ಮೇಲ್ಗಡೆ ಇರೋದು. ತುಂಬಾನೇ ಚೆನ್ನಾಗಿತ್ತು. ದೇವ್ರ ದರ್ಶನನೂ ಚೆನ್ನಾಗಿ ಆಯ್ತು. ಅಂದ್ರೆ ಬಾಗ್ಲಾಕ್ಬಿಟ್ಟಿದ್ರು, ಬಟ್ ಈಚೆಯಿಂದಲೇ ದರ್ಶನ ಮಾಡ್ಕೊಂಡು ಕೈ ಮುಕ್ಕೊಂಡು ಬಂದ್ವಿ. ಕೋಟೆ ಒಳಗಡೆ ಹುಡುಗರು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಿದ್ರು ಅಂದ್ರೆ, ಬೇಸಿಗೆ ರಜೆ ಅಲ್ವಾ ಅಲ್ಲ, ಒಂದು 4-5 ಜನ ಹುಡುಗರು ಸೇರ್ಕೊಂಡ್ಬಿಟ್ಟು ಫ್ರೈಡ್ ರೈಸ್, ಅನ್ನ ಅವರೇ ಮಾಡಿ ತರಕಾರಿ ಕಟ್ ಮಾಡಿ ಫ್ರೈಡ್ ರೈಸ್ ಮಾಡ್ತಾ ಇದ್ರು. ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು. ಅದನ್ನು ಸ್ವಲ್ಪ ವಿಡಿಯೋ ತೊಗೊಂಡಿದ್ದೀನಿ ನಾನು. ಇನ್ನೂ ಅವಾಗ ಮಾಡ್ತಿರೋ ಪಾಪ ಲೇಟ್ ಆಗಿಬಿಡುತ್ತೆ, ಫುಲ್ ವಿಡಿಯೋ ಮಾಡ್ಕೋಬೋದಾಗಿತ್ತು. ಪಾಪ ಮಕ್ಕಳಲ್ವಾ ನಾಚಿಕೊಂತಾರಂತಾರ ಆಯ್ ಮಾಡೋಕ್ಕೆಲ್ಲನೂ, ಹಂಗೂ ನಾನು ಬಲವಂತವಾಗಿ ಆಯ್ ಮಾಡಿಸಿದ್ದೀನಿ. ಆಮೇಲೆ ಚೆನ್ನಾಗಿ ಹೊಂದ್ಕೊಂಡ್ರು, ಬಟ್ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸ್ವಲ್ಪ ಹೊತ್ತು ಕೂತಿದ್ವಿ. ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ನೇಚರ್ ಅಂದರೆ, ಅಪ್ಪ ಸಖತ್ ಖುಷಿ ಆಯಿತು. ಅಷ್ಟು ಚೆನ್ನಾಗಿತ್ತು ಬಿಸಿಲಿಗೂ ಅದಕ್ಕೂ. ಅಲ್ಲಿ ಬಂದ್ವ ಗೈಸ್. ಅಯ್ಯೋ ಯಾಕೆ ಹೇಳ್ತೀರಾ, ಶೆಕೆ ಆಗ್ತಾ ಇಲ್ಲ, ಆದರೂ ಬಿಡ್ತಾ ಇಲ್ಲ. ನೋಡಿ ಗಾಯ್ಸ್, ಕೋಟೆ ಸೌದತ್ತಿ ಕೋಟೆಯಲ್ಲಿ ಹುಡುಗರೆಲ್ಲ ಸೇರಿಕೊಂಡು ರಜಾ ಇತ್ತಲ್ಲ, ಹಂಗಾಗಿ ಫ್ರೈಡ್ ರೈಸ್ ಮಾಡ್ತಾರೆ. ಫ್ರೈಡ್ ರೈಸ್ ನೋಡಿ, ರೈಸ್ ಮಾಡಿ ಇಟ್ಟವ್ರಲ್ಲಿ ಏನೇನೋ ಮಾಡ್ತಾವ್ರೆ. ಆಯ್ ಮಾಡ್ರು ಎಲ್ಲರೂ, ಆಯ್ ಮಾಡ್ರು. ಯಾಕ್ರು ನಾಚಿಕೊಂತೀರಾ? ಇವ್ನು ನೋಡಿ ನಾಚಿಕೊಂತಾನಲ್ಲ. ಆಯ್ ಮಾಡಿದ್ ಮೇಡಮ್. ಹಾಯ್, ನಾವು ಇಲ್ಲಿ ಫ್ರೈಡ್ ರೈಸ್ ಮಾಡ್ತಾ ಇದ್ದೀವಿ. ಹೇಳ್ಬಿಟ್ಲ ನೋಡಪ್ಪ. ನೋಡಿ ಗಾಯ್ಸ್, ಕೋಟೆ ಮೇಲೆ ಬಂದಿದ್ದೀವಿ. ಹೆಂಗೆ ಕಾಣಿಸ್ತಿದೆ ಇದು ಸುತ್ತ ಎಲ್ಲಾನ. ನೋಡಿ ಗಾಯ್ಸ್, ಇಡೀ ಸೌದತ್ತಿ ಊರೇ ಕಾಣಿಸ್ತಿದೆ ಈ ಕೋಟೆ ಮೇಲ್ಗಡೆ. ಎಲ್ಲ ಮುಗಿಸ್ಕೊಂಡು ನಾವು ನೈಟೇ ಊರಿಗೆ ಹೊರಟ್ಬಿಟ್ವಿ. ನೈಟ್ ಜರ್ನಿ ಎಲ್ಲ ಹಂಗಾಗಿ ವಿಡಿಯೋ ಏನೂ ಮಾಡ್ಕೊಳಕ್ಕಾಗಿಲ್ಲ. ನೋಡಿ ಇನ್ನೂ ಸರಿ ಅಮ್ಮನ ದರ್ಶನ ಮಾಡ್ಕೊಳ್ಳಿ. ಇದು ಸತ್ಯಮ್ಮ ತಾಯಿ, ಅದು ಸೌದತ್ತಿ ಎಲ್ಲಮ್ಮ, ರೇಣುಕಾ ಎಲ್ಲಮ್ಮ.